ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆಲ್ರಿಗೂ ಕೂಡ ಮಿಂಗಲ್ ಆಗುವಂಥ ಒಂದು ಸುವರ್ಣ ಅವಕಾಶ. ಇವತ್ತು ನಮಗೆ ಒಂದು ಹುಡುಗಿ ಪ್ರೊಫೈಲ್ ಕಳಿಸಿದ್ದಾರೆ. ಈಕೆಗೆ ಬೇಕಾಗಿರೋದು ಒಬ್ಬ ಒಳ್ಳೆಯ ಮನೆತನದ ಜಾಬ್ ಇರ್ತಕ್ಕಂತಹ, ಈಕೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂತಹ ಒಬ್ಬ ಹುಡುಗ ಬೇಕು. ಸೊ ರೂಲ್ಸ್ ಇದೇ ಇರುತ್ತಲ್ಲ, ಇದೇ ರೀತಿ ಇರಬೇಕು ಅದೇ ರೀತಿ ಇರಬೇಕು ಅಂತ. ಅದನ್ನು ತಿಳಿಸೋಕೆ ಮುನ್ನ ಈಕೆಯ ಮಾಹಿತಿ ಏನೇನಂತ ನೋಡ್ಕೊಂಬರೋಣ ಒನ್ ಬೈ ಒನ್. ಈಕೆ ಹೆಸರು ಬಂದುಬಿಟ್ಟು ದೀಪಾಲಿ ದೊಡ್ಡಗುಂಟೆ. ವಯಸ್ಸು ಬಂದು 27 ವರ್ಷ. ಆಯಿತು, ಒಪ್ಕೊಳ್ಳೋಣ, ವಯಸ್ಸು ಸ್ವಲ್ಪ ಜಾಸ್ತಿನೇ ಆಯಿತು. ಹಾಗಂತಂದ್ಬಿಟ್ಟು ಇಷ್ಟೇ ವಯಸ್ಸಿನ ಹುಡುಗ ಇವ್ರಿಗೆ ಬೇಕು ಅಂತ ಅಲ್ಲ. 30, 31 ಆ್ಯಂಡ್ 32ರ ಒಳಗಡೆ ಇರ್ತಕ್ಕಂಥ ಹುಡುಗನೂ ಕೂಡ ಇವರನ್ನು ಮದುವೆ ಆಗ್ಬೋದು. ಬಟ್ ಕಂಡೀಷನ್ಸ್ಗಳಿವೆ. ಈಗ ಇವರ ತಂದೆಯವರು ಹಣ್ಣು ವ್ಯಾಪಾರ ಒಂದು ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಈಕೆನೂ ಸಹ ಅದರಲ್ಲಿ ಒಂದು ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಬಳ ತಂದೆ ತಾಯಿಯರಿಗೆ ಸೇಮ್ ಬರಲ್ಲ, ಇಬ್ಬರು ಸೇರಿಕೊಂಡೇ ಒಂದೇ ಶೇರಿಂಗ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಕಾಮನ್ ಆಗಿ ತಾಯಿಯವರು ಮನೆಯಲ್ಲೇ ಇರ್ತಾರೆ, ಗೃಹಿಣಿಯಾಗಿ ಅಡುಗೆ ಕೆಲಸ ನೋಡಿಕೊಂಡು. ಮತ್ತು ತಮ್ಮ ಒಬ್ಬ ಡಿಪ್ಲೊಮಾ ಓದಿ ಅವನು ಸಿವಿಲ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಟೋಟಲ್ ಹೇಳಬೇಕು ಅಂದರೆ ಈ ಕಡೆ ಶ್ರೀಮಂತರು ಅಲ್ಲ ಮತ್ತು ಈ ಕಡೆ ಬಡವರು ಅಲ್ಲ, ಮಿಡಲ್ ಕ್ಲಾಸಿನ ಮನೆತನದಲ್ಲಿರ್ತಕ್ಕಂಥದ್ದು. ಆ್ಯಂಡ್ ಈಕೆ ಗೋಧಿ ಬಣ್ಣದ ಮೈಕಟ್ಟು, ಅಂದರೆ ನೋಡೋದಕ್ಕೆ ಗೋಧಿ ಬಣ್ಣದ ಮೈಕಟ್ಟು. ಹೈಟು ಬಂದು 5.6 ಅಡಿ ಹೈಟ್ ಇದೆ. ರಾಶಿ ಸಿಂಹ ರಾಶಿ ಮತ್ತು ನಕ್ಷತ್ರ ಬಂದ್ಬಿಟ್ಟು ಪ್ರಸ್ತುತ ಇದು ಈಕೆಯ ಮಾಹಿತಿ ಆಗಿದೆ. ಆ್ಯಂಡ್ ಅಷ್ಟಕ್ಕೂ ಮುನ್ನ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗನ ಮಾಹಿತಿ ನೋಡ್ಕೊಂಬರೋಣ ಒಂದು ಸ್ವಲ್ಪ. ನಂಬರ್ 1 ಬಂದುಬಿಟ್ಟು ಫ್ರೆಂಡ್ಲಿ ಈಸಿ ಗೋಯಿಂಗ್ ಪ್ರೊಫೈಲ್ ಆಗಿರೋದು. ಅಂದರೆ ಸ್ನೇಹಿತರೆ, ಸೊ ಗಂಡ ಅಂದರೆ ಒಂದು ಗಂಡನ ಸ್ಥಾನದಲ್ಲಿರ್ತಕ್ಕಂಥವನೇ ಬೇಕು ಅಂತಲ್ಲ, ಫ್ರೆಂಡ್ಶಿಪ್ ಕ್ಲೋಸಲ್ಲಿ ಇರಬೇಕು, ಕಾಮನ್ ಆಗಿ ಇರಬೇಕು. ಈ ಗಂಡ ಅಂತಿದ್ದೀವಿ ನಾವು, ಬೇಡ ರೀ, ಅದು ಫ್ರೀ ಆಗಿರೋಣ, ಇಬ್ಬರು ಮೈಂಡ್ ಸೆಟ್ಗಳನ್ನು ಫ್ರೀಯಾಗಿ ಮಾಡ್ಕೊಳ್ಳೋಣ. ಸೊ ಲೈಫ್ ಸಿಂಪಲ್ ಆಗಿರಲಿ, ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಜಾಸ್ತಿ ಇರಲಿ. ಲೈಫ್ ಸಿಂಪಲ್ ಅಂತಂದರೆ ತುಂಬ ಕಾಮನ್ ಆಗಿರೋಣ, ಪ್ರೀತಿ ಅದ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗು, ನಿನ್ನ ನಂಬಿಕೆಗಳು ಅದೆಲ್ಲನೂ ಕೂಡ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಳ್ಳದೆ ಆ್ಯಂಡ್ ಅಡ್ಜಸ್ಟ್ ಮಾಡಿಕೊಳ್ಳುವವನಾಗಿರಬೇಕು ಅಂತ ಹೇಳಿದ್ದಾರೆ. ಸಣ್ಣ ಸಣ್ಣ ವಿಚಾರಗಳಿಗೆ ಸೊ ಕೋಪಗಳನ್ನು ಮಾಡಿಕೊಳ್ಳದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂತಹ ಒಬ್ಬ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಕಿಚನ್ ವರ್ಕ್ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡುವಂತಹ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಅಡುಗೆಯ ಒಂದು ವಿಚಾರವಾಗಿರಲಿ, ಆಫೀಸ್ ವಿಚಾರವಾಗಿರಲಿ, ಮನೆಯಲ್ಲಿ ಜಗಳ ಆದಾಗ ಆಗಿರಲಿ, ಹೆಂಡತಿಯ ಬಗ್ಗೆ ಯಾವತ್ತೂ ಕೂಡ ಕೆಟ್ಟದಾಗಿ ಮಾತನಾಡದೆ ಆಕೆಗೆ ಸಪೋರ್ಟಿವ್ ಆಗಿರ್ತಕ್ಕಂತಹ ಹುಡುಗ ನೀವಾಗಿರಬೇಕು. ಕುಟುಂಬಕ್ಕೆ ಗೌರವ ಆ್ಯಂಡ್ ನನ್ನ ಕಡೆ ಕೇರ್ ಇರತಕ್ಕಂತಹ ಒಬ್ಬ ಹುಡುಗ ಇರಬೇಕು. ಹೇಳಿದ್ನಲ್ವ, ಕೇರು. ಹಾಗಂತಂದ್ಬಿಟ್ಟು ನಿಮ್ಮ ಕುಟುಂಬನ ಅವಾಯ್ಡ್ ಮಾಡಿಬಿಟ್ಟು ನನ್ನನ್ನೇ ಹೊಗಳಿ, ನನ್ನನ್ನೇ ಯಾವ್ದು ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ. ಸೊ ಪ್ರಸ್ತುತ ನನ್ನ ಕಡೆ ತಪ್ಪಿಲ್ಲ ಅಂತಂದರೂ ಕೂಡ ನೀವು ಅದರ ಬಗ್ಗೆ ವಾದ ಮಾಡಬೇಕು. ಆ್ಯಂಡ್ ಈಕೆಯ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ DM ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ Gmail ಐಡಿಗೆ ಪ್ರತಿಯೊಂದು ಮಾಹಿತಿ ಈಕೆ ಸಿಗುತ್ತೆ. ಬಟ್ ಕಂಡೀಷನ್ ನಂಬರ್ 1, ಪ್ರಸ್ತುತ ನೀವು ಕನ್ನಡ ಮತ್ತು ಹಿಂದಿ ಮಾತನಾಡುವಂತಹ ಒಬ್ಬ ಹುಡುಗ ಆಗಿದ್ದು ಪ್ರಸ್ತುತ ಕರ್ನಾಟಕದಲ್ಲಿ ವಾಸವಾಗಿರಬೇಕು. 1ನೇ ಪಾಯಿಂಟು. ಸೊ 2ನೇದಾಗಿ ಕಾರು ಮತ್ತು ಬೈಕ್ ಓಡಿಸೋದಕ್ಕೆ ಕಂಪಲ್ಸರಿ ಬರಲೇಬೇಕು ನಿಮಗೆ. 3ನೇದಾಗಿ ಪ್ರಸ್ತುತ ನೀವು ಮಾಡ್ತಕ್ಕಂಥ ಒಂದು ಕೆಲಸ, ಅದರಿಂದ ಸಂಬಳ ಬರ್ತಕ್ಕಂಥದ್ದಾಗಿರಬೇಕು. ಮತ್ತು 4ನೇದಾಗಿ ಪ್ರಸ್ತುತ ನೋಡೋದಕ್ಕೆ ಬಿಳಿ ಬಣ್ಣನೇ ಇರಬೇಕು ಅಂತ ಇಲ್ಲ, ಗೋಧಿ ಬಣ್ಣ ಹೊಂದಿದರೆ ಸಾಕು ಅಂತ ಹೇಳಿದ್ದಾರೆ. ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಬೇಕು, ಹೈಟು ನನಗಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಾರು ಅವರ ಡ್ರೀಮ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಇದನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಪಟ್ಟಿರ್ತಾರೆ, ಬಟ್ ಯಾವಾಗ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಸೊ ಗಂಡು ಹುಡುಕಾಟ ಆದಮೇಲೆ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಕಾರಿನ ಬಗ್ಗೆ ಮಾಹಿತಿ ನೋಡೋಣ. ಟೊಯೋಟಾ ಒಂದು ಕೊರೆಲ್ಲಾ ಅಲ್ಟಾರಿಸ್ ಕಾರಿದು. ಇದರ ಇಂಜಿನ್ 1798 cc ಇಂಜಿನ್. ಇದರ ಟಾಪ್ ಸ್ಪೀಡ್ ಬಂದರೆ 180 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 15ರಿಂದ 17ರ ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಮತ್ತು ಸೀಟ್ ಒಳಗಡೆ 5 ಸೀಟ್ಗಳು ಇದರಲ್ಲಿ ಆ್ಯಕ್ಟಿವ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರ ರಿವ್ಯೂ ರಿಲೀಸೇಬಲ್, ಸ್ಮೂತ್ ಆ್ಯಂಡ್ ಒಳ್ಳೆಯ ಒಂದು ಇಂಜಿನ್ ಇರ್ತಕ್ಕಂತಹ ಗಾಡಿ. ಒಳ್ಳೆಯ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಲಾಂಗ್ ಡ್ರೈವಲ್ಲಿ ಹೋಗ್ಬೋದು ನೀವು. ಅಂದರೆ
ಫೀಲ್ ಕೊಡುತ್ತೆ. ಕಂಫರ್ಟಾಗಿ ಆರಾಮಾಗಿ ಮನೇಲಿ ಹೆಂಗೆ ಕೂತ್ಕೊಂಡು ಹೋಗ್ತೀವೋ ಆ ರೀತಿ ಫೀಲ್ ಇದರಲ್ಲಿ ಕೊಡುತ್ತೆ. ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಒಳಗಿನ ಇಂಟೀರಿಯರ್ಸ್ಗಳನ್ನು ನೋಡ್ಕೊಂಬಿಡಿ. ಒಂದು ಸ್ಟೇರಿಂಗು ವಿತ್ ಕಂಫರ್ಟಬಲ್ ಸೀಟು ಮತ್ತು ಇಂಪ್ಯಾಕ್ಟ್ ಆಗಿರ್ತಕ್ಕಂತಹ ಒಂದು ಟಿ ವಿಯ ಸ್ಪೇಸು, ಇದೆಲ್ಲ ನೋಡಿ ನಾನಿವಾಗ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ಒಂದು ಐಡಿ ಹೇಳ್ತೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ sri9591@gmail.com ಅಂತ ಒಂದು ಮೇಲ್ ಕೊಟ್ಟಿದ್ದೇನೆ, ಜಿಮೇಲ್ ಐ ಡಿ. ಅಲ್ಲಿಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಬೇಕು. ಅಂದರೆ ಫೋಟೋ, ಬಯೋಡಾಟಾಗಳನ್ನು ಅದನ್ನು ವೆರಿಫೈಡ್ ಮಾಡ್ತಾರೆ ಬ್ರೋಕರ್ ಅವರು. ಮೊದಲು ಬ್ರೋಕರ್ ಅವರು ನಿಮ್ಮ ಮಾಹಿತಿಗಳೆಲ್ಲ ಕರೆಕ್ಟಾಗಿದೆಯಾ, ಅವರ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಚೆಕ್ ಮಾಡಿ ನಂತರ ಆ ಒಂದು ಹುಡುಗಿಗೆ ಕಳಿಸ್ತಾರೆ. ಅದ ನಂತರ ಆ ಒಂದು ಹುಡುಗಿಗೆ ಓಕೆ ಆದರೆ ನೀವು ಓಕೆ ಆಗ್ತೀರಾ, ಇಲ್ಲಾಂದರೆ ಆಗಲ್ಲ. ಇದು ನಡೀತಕ್ಕಂಥ ಒಂದು ಪ್ರೊಸೆಸಿಂಗ್ ಆಗಿರುತ್ತೆ. ಸೊ ಸ್ನೇಹಿತರೆ, ಇಷ್ಟು ಇವತ್ತಿನ ಒಂದು ಮಾಹಿತಿ. ನೀವು ಮೆಸೇಜ್ ಮಾಡೋದು ಜಿಮೇಲ್ ಐ ಡಿಗೆ ಮರೆಯೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಿರಲಿ. ಮತ್ತೊಂದು ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.